ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಿಂಗ್ರಪ್ಪನವ್ರು ಮಾಡ್ತಾರಂತ ವಿಶೇಷವಾದ ನಮಸ್ಕಾರ. ತುಂಬಾ ದಿನ ಆಯ್ತು ನಾನು ಲೈವ್ ಬಂದು. ತುಂಬಾ ದಿನದಿಂದ ನಾನು ಗಿಡಮೂಲಿಕೆನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಜನಕ್ಕೆ. ಈ ಕಡೆ ಕೆಲಸದ ಒತ್ತಡ ಜಾಸ್ತಿ ಆಗೋದ್ರಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನಮ್ಮ ಕರ್ನಾಟಕ ಜನತೆಗೆ ಇವತ್ತು ಏನಪ್ಪಾ ಲೈವ್ ಬಂದಿದ್ದೀರಾ ಅಂತ ನೀವು ಕೇಳಬಹುದು. ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಹೆಣ್ಣು ಮಕ್ಕಳಿಗೆ ಯಾರಿಗೆ ಮಕ್ಕಳಿಲ್ಲ ಅನ್ನೋರು ಅವರು ಮುಖ್ಯವಾಗಲಿ ಈ ವಿಡಿಯೋವನ್ನ ನೋಡಬೇಕು. ಮುಖ್ಯವಾಗಿ ಯಾಕಪ್ಪ ಇವತ್ತು ಈ ತರ ಲೈವ್ ಹೇಳ್ತವ್ರೆ ಸಿಂಗ್ರಪ್ಪನವರು ಅಂದ್ರೆ, ನಾನು ತುಂಬಾ ಜನಕ್ಕೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಭಾಗ್ಯವನ್ನ ಅಂತ ಆಮೇಲೆ ಮಾದೇಶ್ವರ ಮಕ್ಕಳೇಶ್ವರ ಸಿದ್ದಪ್ಪಾಜಿ ಅವರು ಕುರಿತು ಇಲ್ಲಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಮಕ್ಕಳೇ ಇಲ್ಲ ಅನ್ನೋರಲ್ಲ ಇಲ್ಲಿ ಮಕ್ಕಳನ್ನ ಪಡ್ಕೊಂಡು ಹೋಗ್ತಾರೆ. ತುಂಬಾ ಜನ 1000 ಜನ ಮಕ್ಕಳನ್ನ ಪಡ್ಕೊಂಡು ಹೋಗ್ತಾರೆ. ಆಗೋರ್ಗೆ ಆಗ್ತೈತೆ, ಆಗಿಲ್ಲ ಅಂದವ್ರಿಗೆ ಸ್ವಲ್ಪ ಡೇಟ್ ಕೊಟ್ಟು ತಿರ್ಗಾ ಅವರನ್ನ ಸರಿಪಡಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು 1000 ಜನ 100 ಜನ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಮಾತ್ರ ನಾವು ಪೂಜೆಯನ್ನ ಇಟ್ಕೊಂಡಿದ್ದೀವಿ. ಆ ಪೂಜೆ ದಿನಗಳಲ್ಲಿ ಯಾರೇ ಆಗ್ಲಿ ಯಾವ ಊರಿಂದ ಬಂದ್ರು ಕೂಡ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಮಾತ್ರ ನಾನು ನಿಮ್ಗೆ ಸಿಗ್ತೀನಿ. ಆ ದಿನಗಳು ಮಾತ್ರ ನೀವು ಬರಬೇಕು ಅಂತ ನಿಮ್ಗೆ ನಾನು ವಿಷಯವನ್ನ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ, ತುಂಬಾ ಇಂಪಾರ್ಟೆಂಟ್ ಅಂತ ವಿಷಯ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಮಕ್ಕಳಿಲ್ಲ ಅನ್ನೋರು ನಮ್ಮ ಫೋನ್ ಕರೆಯನ್ನ ಸ್ವಿಚ್ ಆಫ್ ಮಾಡಿದ್ದೀವಿ. ನೀವು ಚಾಮರಾಜನಗರ ಜಿಲ್ಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟದ ಹತ್ರ ದೊಡ್ಡಾಲತ್ತೂರು ಅನ್ನೋ ಗ್ರಾಮದಲ್ಲಿ ಮಕ್ಕಳ ಭಾಗ್ಯವಕ್ಕೆ ಔಷಧಿ ಕೊಡ್ತಾ ಇದ್ರೆ ಅಂತ ನೀವು ಬರ್ತಾ ಇದ್ದೀರಾ. ಇಲ್ಲಿ ಏನಾಗ್ತಾ ಇದೆ, ನೀವು ಬರುವಂತ ಸ್ಥಳದಲ್ಲಿ ನೀವು ಬರುವಂತ ರಸ್ತೆನಲ್ಲಿ ನಿಮ್ಮನ್ನ ದಿಕ್ಕು ತಪ್ಪಿಸೋರವರೇ, ದಾರಿ ತಪ್ಪಿಸೋರಿದ್ದಾರೆ. ಹೆಂಗೆ ಅಂದ್ರೆ, ನಾವು ಶಂಕರಪ್ಪನ ಕಡೆಯವರು, ನಾವು ಕೂಡ ಔಷಧಿ ಕೊಡ್ತೀವಿ, ನಾವು ಕೂಡ ನಿಮ್ಗೆ ಪೂಜೆಯನ್ನ ಮಾಡಿಕೊಡ್ತೀವಿ ಅಂತ ದಿಕ್ಕ ತಪ್ಪಿಸಿ ನಿಮ್ಮನ್ನ ಕರ್ಕೊಂಡೋಗಿ ಮೋಸವನ್ನ ಮಾಡುವಂತ ಕೆಲಸವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ವಿಶೇಷವಾದ ಸೂಚನೆಯನ್ನು ನಮ್ಮ ಕರ್ನಾಟಕದ ಹೆಣ್ಣುಮಕ್ಕಳು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಜನಕ್ಕೆ ಪಬ್ಲಿಕ್ಗೆ ಗೊತ್ತಾಗ್ಲಿ, ಯಾರು ಕೂಡ ಮೋಸಕ್ಕೆ ಒಳಗಾಗಬಾರ್ದು. ಇಲ್ಲಿ ನಿಮ್ಗೆ ಹೇಳಿದ್ರೆ ಅಂದ್ರೆ, ಬೆಟ್ಟ ಶಂಕರಪ್ಪನವರ ನಿವಾಸಕ್ಕೆ ಗೂಗಲ್ ಕೂಡ ಕರೆಕ್ಟ್ ಆಗಿ ಗೂಗಲ್ ಅಲ್ಲಿ ಕರ್ಕೊಂಡ್ಬಂದು ಬೆಟ್ಟ ಶಂಕರಪ್ಪನವರ ನಿವಾಸಕ್ಕೆ ಬಿಡುತ್ತೆ. ನೀವು ಆಟೋದಲ್ಲಿ ಬಸ್ಸಲ್ಲಿ ಬರುವಂತ ವ್ಯಕ್ತಿಗಳಿಗೆ ಯಾರಾದ್ರೂ ನಿಮ್ಗೆ ಕನ್ಫ್ಯೂಸ್ ಮಾಡಿ, ನೋಡಿ ಇಲ್ಲೇ ಕೊಡೋದು ಹೋಗಿ, ನೋಡಿ ಅಲ್ಲೇ ಕೊಡೋದು ಹೋಗಿ ಅಂತ ನಿಮ್ಮ ದಾರಿ ತಪ್ಪಿಸಿ ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ನೋಡಿದಾಗ ನೀವು ಒಂದು ಕೆಲಸವನ್ನ ಮಾಡಿ, ಬೆಟ್ಟದ ಶಂಕರಪ್ಪನವರನ್ನ ಮುಖವನ್ನ ಪರಿಚಯನ ಮಾಡ್ಕೊಳ್ಳಿ. ಆ ಪರಿಚಯ ಬೆಟ್ಟದ ಶಂಕರಪ್ಪನವರು ಅಲ್ಲಿ ಕುಂತಿದ್ರೆ ನಿಮ್ಗೆ ಅಲ್ಲಿ ಪಕ್ಕ ಬೆಟ್ಟ ಶಂಕರಪ್ಪನವರು ನಮ್ಗೆ ಔಷಧಿ ಕೊಡ್ತಾರೆ, ಮಗು ಆಗುತ್ತೆ ಅಂತ ಗ್ಯಾರಂಟಿ. ಬೇರೆ ಜನ ಯಾರಾದ್ರೂ ಕುಂತ್ಕೊಂಡು ನಿಮ್ಗೆ ಮೋಸಕ್ಕೆ ಒಳಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಅಲ್ಲಿ ನೀವು ಕೂಲ್ಬೇಡಿ. ನೀವು ಎದ್ದು ಬೆಟ್ಟ ಶಂಕರಪ್ಪನವರು ಎಲ್ಲಿ ಸಿಗ್ತಾರೆ ಅಂತ ಗೂಗಲ್ ಅಲ್ಲಿ ಕೆಲಸ ನೋಡಿಕೊಂಡು ನೀವು ಫೋನ್ ಕರೆಯನ್ನ ಮಾಡ್ಕೊಂಡು, ಇಲ್ಲ ಬೇರೆ ಅಕ್ಕಪಕ್ಕ ಕೇಳಿದ್ರು ಕೂಡ ಹೇಳ್ತಾರೆ ದೊಡ್ಡಾಲತ್ತೂರು ಎಲ್ಲಿದೆ ಬೆಟ್ಟ ಶಂಕರಪ್ಪನ ಮನೆ ಯಾವುದು ಅಂದ್ರೆ ನಿಮ್ಗೆ ತಿಳುವಳಿಕೆಯನ್ನ ಕೊಡ್ತಾರೆ. ಇಷ್ಟು ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಮೋಸ ಮಾಡೋರು ಇವತ್ತು ಮೋಸಕ್ಕೆ ಒಳಗೆ ಮಾಡ್ಕೊಂಡು, ಯಾಕಂದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಸಹಿಸ್ಕೊಂಡಿರುವಂತ ಕೆಲಸ ಅವ್ರು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಯಾವ್ದಾದ್ರು ರೀತಿಯಲ್ಲಿ ನಾವು ಕೆಟ್ಟ ಹೆಸರು ತರೋಣ, ಯಾವ್ದಾದ್ರು ರೀತಿಯಲ್ಲಿ ಅವ್ರನ್ನ ಕೆಡಿಸೋಣ, ಅವ್ರನ್ನ ಮಾಡೋಣ ಅಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಒಂದು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತೀನಿ, ಈ ಕೆಲಸವನ್ನ ಕೆಡಿಸೋ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ. ಆ ಭಗವಂತ ಕೆಡಿಸ್ಬೇಕು, ಅವ್ರು ಕೆಡಬೇಕೆ ಹೊರತು, ಆ ಭಗವಂತ ಬದುಕಿಸ್ಬೇಕು, ಅವ್ರದ್ದು ಬದುಕಬೇಕೆ ಹೊರತು ಮಾನವನಿಂದ ಯಾವುದೂ ಸಾಧ್ಯವಿಲ್ಲ. ಈ ಕಿಡಿಗೇಡಿ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ? ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಗೆ ಒಳ್ಳೇದಾಯ್ತಾ, ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆ, ಒಳ್ಳೇದನ್ನ ಮಾಡಿ. ಆದ್ರೆ ಇನ್ನೊಬ್ಬರನ್ನ ದಾರಿಯನ್ನ ತಪ್ಪಿಸೋ ಕೆಲಸವನ್ನ ನೀವು ಮಾಡಬೇಡಿ. ಇಷ್ಟು ನಾನು ನಮ್ಮ ಕರ್ನಾಟಕ ಹೆಣ್ಣು ಮಕ್ಕಳಿಗೆ ನೀವು ಕೇಳ್ಕೊತೀನಿ. ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ನೋಡಿ, ಮನೆಯನ್ನ ಪರಿಚಯ ಮಾಡ್ಕೊಳ್ಳಿ. ನೋಡಿ, ಶಂಕರಪ್ಪನವ್ರ ಮನೆ ಇದು. ನೋಡಿ, ಈ ಕಡೆ ಎಲ್ಲ ತೋರ್ಸಪ್ಪ. ನೋಡಿ, ಇದು ಈ ಮನೆ ಈಚೆ ಕಡೆ ನಾವು ತೋರಿಸ್ತೀನಿ. ಆಮೇಲೆ ಫೋನ್ ನಂಬರ್ ಕೂಡ ನೀವು ಫೋನ್ ಅಲ್ಲಿ ಹೇಳಿ. ಸಿಕ್ಕಿಲ್ವಾ, ಅಕಸ್ಮಾತ್ ಗೂಗಲ್ ಅಲ್ಲಿ ಬೆಟ್ಟ ಶಂಕರಪ್ಪ ಅಂತ ಹೇಳಿರಿ, ನಿಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಯಾರಾದ್ರು ಮಾಡಿದ್ರೆ ಖಂಡಿತವಲು ಅವ್ರ ಹತ್ರ ನೀವು ಹೋಗ್ಬೇಡಿ, ಆಯ್ತಾ? ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ನೋಡಿ, ಇದು ನಮ್ಮ ಬೆಟ್ಟ ಶಂಕರಪ್ಪನವರ ಮನೆ. ನೋಡಿ, ಇಲ್ಲಿ ಬನ್ನಿ, ಮನೆ ಮುಂದೆ ಬನ್ನಿ, ತೋರಿಸ್ತೀನಿ ನಿಮ್ಗೆ. ನೋಡಿ, ನಿಂತ್ಕೊಂಡಾಗ ನಿಮ್ಗೆ ಮುಖ ಪರಿಚಯ ಸಿಗುತ್ತೆ. ನೋಡಿ, ಇದು ಬೆಟ್ಟದ ಶಂಕರಪ್ಪನವರ ನಿವಾಸ. ಈ ನಿವಾಸದಲ್ಲಿ ನೀವು ಬಂದರೆ ಮಾತ್ರ ನಿಮ್ಗೆ ಗಿಡಮೂಲಿಕೆ ಔಷಧಿನ ಸಿಗುತ್ತೆ. ನಿಮ್ಗೆ ಪಕ್ಕ ಇಲ್ಲಿ ಪೂಜೆ ಪುನಸ್ಕಾರ, ದೋಷ, ಪಿತೃದೋಷ, ನಾಗದೋಷ, ಎಲ್ಲಾ ದೋಷನೂ ಕೂಡ ಇಲ್ಲಿ ಕಳೆದು ನೀವು ಮುಕ್ತರಾಗ್ತೀರಾ. ಆದ್ರೆ ಇಲ್ಲಿ 1000 ವರ್ಷಗಳಿಂದ ಇದು ಮಾಡ್ಕೊಂಡು ಬಂತಾರಂತ ಅಭಿವೃದ್ಧಿ. ಯಾಕಂದ್ರೆ ಇಲ್ಲಿ ತುಂಬಾ ದಿನದಿಂದ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸಕ್ಕೆ ಹೋಗ್ಬೇಡಿ. ಇಷ್ಟು ನಾನು ಕೇಳ್ಕೊತೀನಿ. ನಮ್ಮ ಕರ್ನಾಟಕದ ಹೆಣ್ಮಕ್ಳು ಈ ವಿಡಿಯೋನ ನೋಡೋರು ಮತ್ತೊಬ್ಬರಿಗೆ ಶೇರ್ ಮಾಡಿ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಶಂಕರಪ್ಪ.